ಮನ್ರೇಗಾ ವರ್ಸಸ್ ಗವರ್ನರ್ ಅನ್ನುವಂಥದ್ದು. ಯಾಕಂದ್ರೆ ಇತ್ತೀಚೆಗೆ ಕೂಡ ಮನ್ರೇಗಾ ವರ್ಸಸ್ ಜಿ ಫೈಟ್ ಜಟಾಪಟಿ ಜೋರಾಗಿ ನಡೀತಾ ಇದೆ. ಇನ್ನು ಅದರಂತೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗವರ್ನರ್ ವರ್ಸಸ್ ಮನ್ರೇಗಾ ಜೊತೆಗೆ ಕರ್ನಾಟಕದಲ್ಲಿ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ, ತಮಿಳುನಾಡು ಕೇರಳ ಬಳಿಕ ರಾಜ್ಯದಲ್ಲೂ ಇದೀಗ ವಾರ್. ಜಿ ಬಿಲ್ ವಿರೋಧಿಸಿ ವಿಶೇಷ ಅಧಿವೇಶನ. ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಸಮರವನ್ನ ಸಾರ್ತಾ ಇದೆ. ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಒಂದ್ ಕಡೆ ಕಾಣಿಸ್ತಾ ಇದೆ. ಗವರ್ನರ್ ಬಾರ್ದಿದ್ರೆ ಅಧಿವೇಶನ ನಡೆಯಲ್ವಾ? ಹಾಗಾದ್ರೆ ತಾರಕಕ್ಕೇರಿದ ಮನ್ರೇಗಾ ವರ್ಸಸ್ ಜಿ ಜಟಾಪಟಿ. ವಿಶೇಷ ಅಧಿವೇಶನದ ಭಾಷಣಕ್ಕೆ ಗವರ್ನರ್ ನಕಾರವನ್ನ ತೋರ್ತಾ ಇದ್ದಾರೆ. ಕೇಂದ್ರದ ಯೋಜನೆ ಟೀಕಿಸಿ ಸಿದ್ಧವಾಗಿರುವಂತಹ ಭಾಷಣದ ಕೆಲ ಅಂಶಗಳಿಗೆ ಆಕ್ಷೇಪ ಎತ್ತಿದ ಗೆಹ್ಲೋಟ್. ರಾಜ್ಯ ಸರ್ಕಾರಕ್ಕೆ ಚೆಕ್ಮೇಟ್ ಕೊಟ್ರ ಗವರ್ನರ್. ಕರ್ನಾಟಕದಲ್ಲಿ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ನಡೀತಾ ಇರುವಂತದ್ದು. ಯಾಕಂದ್ರೆ ಭಾಷಣದಲ್ಲಿ ತಮಿಳುನಾಡು ಕೇರಳ ಬಳಿಕ ಈಗ ರಾಜ್ಯದಲ್ಲೂ ಕೂಡ ವಾರ್ ನಡೀತಾ ಇದೆ. ಜಿ ಬಿಲ್ ವಿರೋಧಿಸಿ ವಿಶೇಷ ಅಧಿವೇಶನ. ಕೇಂದ್ರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಸಮರಕ್ಕೆ ಮುಂದಾಗಿದೆ. ಅಧಿವೇಶನಕ್ಕೆ ರಾಜ್ಯಪಾಲರು ಬರ್ತಾರಾ ಇಲ್ವಾ? ಹಾಗಾದ್ರೆ ಗವರ್ನರ್ ಬಾರದಿದ್ರೆ ಅಧಿವೇಶನ ನಡೆಯಲ್ವಾ? ತಾರಕಕ್ಕೇರಿದೆ ಮನ್ರೇಗಾ ವರ್ಸಸ್ ಜಿ ಜಟಾಪಟಿ. ವಿಶೇಷ ಅಧಿವೇಶನದ ಭಾಷಣಕ್ಕೆ ಗವರ್ನರ್ ನಕಾರವನ್ನ ತೋರ್ತಾ ಇದ್ದಾರೆ. ಕೇಂದ್ರದ ಯೋಜನೆ ಟೀಕಿಸಿ ಸಿದ್ಧವಾಗಿರುವಂತಹ ಭಾಷಣ, ಹೀಗಾಗಿ ನಾನು ಈ ಭಾಷಣವನ್ನ ಮಾಡೋದಿಲ್ಲ ಅನ್ನುವಂತಹ ನಕಾರತೆಯನ್ನ ತೋರ್ತಾ ಇರುವಂತದ್ದು ಗವರ್ನರ್. ಭಾಷಣದ ಕೆಲ ಅಂಶಗಳಿಗೆ ಬ್ರೇಕ್ ಕೊಡಬೇಕು ಅನ್ನುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆಕ್ಮೇಟ್ ಅನ್ನ ಕೊಟ್ರ ಗವರ್ನರ್ ಅನ್ನುವಂಥದ್ದು. ಯಾಕಂದ್ರೆ ಭಾಷಣಕ್ಕೆ ಕೊಟ್ಟಿರುವಂತ ಅಂಶಗಳಲ್ಲಿ ಕೆಲವೊಂದಿಷ್ಟು ಕೇಂದ್ರ ಸರ್ಕಾರವನ್ನ ಟೀಕಿಸಿ, ಇನ್ನು ಮನ್ರೇಗಾ ವಿಚಾರಕ್ಕೆ ಜಿ ವಿಚಾರಕ್ಕೆ ಅಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿ ಉಲ್ಲೇಖ ಆಗಿರುವಂತ ಕೆಲವೊಂದಿಷ್ಟು ಅಂಶಗಳಿಗೆ ಗವರ್ನರ್ ಅಲ್ಲಿ ನಕಾರತೆಯನ್ನ ತೋರ್ತಾ ಇದ್ದಾರೆ. ನಾನು ಯಾಕೆ ಈ ಒಂದು ಭಾಷಣವನ್ನ ಹೇಳಬೇಕು? ಭಾಷಣದಲ್ಲಿ ಯಾಕೆ ನಿಮ್ಮ ವಿರೋಧ ಇರುತ್ತೆ, ಆದ್ರೆ ನಿಮ್ಮ ವಿರೋಧ ಕೇಂದ್ರದ ವಿರುದ್ಧ ನೀವು ವಿರೋಧವನ್ನ ವ್ಯಕ್ತಪಡಿಸಿ, ಆದ್ರೆ ಇದನ್ನ ನನ್ನ ಕಡೆಯಿಂದ ಹೇಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಗವರ್ನರ್ ಅವರ ವಾದ. ಸೊ ಹೀಗಾಗಿ ಗವರ್ನರ್ ವಿರುದ್ಧ ಹೋರಾಟಕ್ಕೆ ಸಿದ್ಧವಾಯ್ತಾ ಸರ್ಕಾರ? ಸುಪ್ರೀಂ ಕೋರ್ಟ್ ಮೆಟ್ಟಲೇರುತ್ತಾ ಭಾಷಣ ದಂಗಲ್. ಸದನಕ್ಕಿಂದು ಗವರ್ನರ್ ಗೆಹ್ಲೋಟ್ ಗೈರು ಸಾಧ್ಯತೆ. ಗವರ್ನರ್ ಸದನಕ್ಕೆ ಬಾರದಿದ್ರೆ ಕಾನೂನು ಸಮರವನ್ನ ಮಾಡ್ತೇವೆ ಅಂತಾರೆ ಸರ್ಕಾರ. ಈಗಾಗಲೇ ಎಜಿ ಶಶಿಕಿರಣ್ ಶೆಟ್ಟಿ ದೆಹಲಿಗೆ ದೌಡಾಯಿಸಿದ್ದಾರೆ. ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸಲು ಮುಂದಾದ ಸರ್ಕಾರ ಸಿದ್ಧಪಡಿಸಿ ಈ ಭಾಷಣ ಗವರ್ನರ್ ಓದಬೇಕು. ಸಾಂವಿಧಾನಿಕವಾಗಿ ಇರುವ ಕರ್ತವ್ಯ ಪಾಲಿಸಬೇಕು ಗವರ್ನರ್. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವವಾಗಿದೆ. ಹೀಗಾಗಿ ಮಧ್ಯೆ ಪ್ರವೇಶಿಸುವಂತೆ ಸುಪ್ರೀಂಗೆ ಮನವಿಯನ್ನ ಮಾಡ್ತಾ ಇದೆ ಸರ್ಕಾರ. ರಾಜ್ಯಪಾಲರಿಗೆ ಸೂಚನೆ ನೀಡುವಂತೆ ಕೋರ್ಟ್ ಮೊರೆ ಹೋಗಿರುವಂತದ್ದು. ಗವರ್ನರ್ ವಿರುದ್ಧ ಹೋರಾಟಕ್ಕೆ ಸಿದ್ಧವಾಗ್ತಾ ಇದೆ ಸರ್ಕಾರ. ಸುಪ್ರೀಂ ಕೋರ್ಟ್ ಮೆಟ್ಟಲೇರುತ್ತಾ ಹಾಗಾದ್ರೆ ಭಾಷಣ ದಂಗಲ್ ಅನ್ನುವಂಥದ್ದು. ಸದನಕ್ಕಿಂದು ಗವರ್ನರ್ ಗೆಹ್ಲೋಟ್ ಗೈರು ಸಾಧ್ಯತೆ ಇರುವಂತದ್ದು. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ಸದನಕ್ಕೆ ಬಾರದಿದ್ರೆ ಕಾನೂನು ಸಮರಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಈಗಾಗಲೇ ಎಜಿ ಶಶಿಕಿರಣ್ ಶೆಟ್ಟಿ ದೆಹಲಿಗೆ ದೌಡಾಯಿಸಿದ್ದಾರೆ. ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಸೋಕೆ ಮುಂದಾಗಿದೆ ಸರ್ಕಾರ ಸಿದ್ಧಪಡಿಸಿದ ಭಾಷಣ ಗವರ್ನರ್ ಓದಬೇಕು, ಆದ್ರೆ ತಿರಸ್ಕಾರ ಮಾಡ್ತಾ ಇದ್ದಾರೆ. ಸಾಂವಿಧಾನಿಕವಾಗಿ ಇರುವ ಕರ್ತವ್ಯವನ್ನ ಪಾಲಿಸಬೇಕು ಗವರ್ನರ್. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಉದ್ಭವವಾಗಿದೆ. ಈಗ ಸದ್ಯಕ್ಕೆ ಮಧ್ಯ ಪ್ರವೇಶಿಸುತ್ತಾ ಹಾಗಾದ್ರೆ ಸುಪ್ರೀಂಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ರಾಜ್ಯಪಾಲರಿಗೆ ಸೂಚನೆ ಕೊಟ್ಟಿರುವಂತದ್ದು. ಇನ್ನು ಮನ್ರೇಗಾ ವರ್ಸಸ್ ಜಿ ಜಟಾಪಟಿಯಲ್ಲಿ ಗವರ್ನರ್ ವಾದ ಏನು ಅಂತ ನೋಡೋದಾದ್ರೆ, ಜಿ ಬಿಲ್ಗೆ ರಾಷ್ಟ್ರಪತಿಗಳೇ ಸಹಿಯನ್ನ ಹಾಕಿದ್ದಾರೆ. ಹೀಗಾಗಿ ಅಲ್ಲಿ ಕೇಂದ್ರ ಸರ್ಕಾರ ಒಂದು ರಾಷ್ಟ್ರಪತಿ ಅಧೀನದಲ್ಲಿ ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ, ಕೇಂದ್ರದ ಬಗ್ಗೆ ನಾನು ಟೀಕಿಸುವಂಥದ್ದು ಇವರ ಭಾಷಣದಲ್ಲಿ, ಕಾಯ್ದೆ ವಿರುದ್ಧ ಅಧಿವೇಶನದಲ್ಲಿ ಹೇಗೆ ಮಾತನಾಡಲಿ ಅನ್ನುವಂಥದ್ದು ಗವರ್ನರ್ ವಾದ. ಇನ್ನು ಜಿ ಬಿಲ್ಗೆ ರಾಷ್ಟ್ರಪತಿಗಳೇ ಸಹಿ ಹಾಕಿದ್ದಾರೆ, ಇದ್ರ ಬಗ್ಗೆ ನಾನು ಹೇಗೆ ವಿರೋಧವನ್ನ ವ್ಯಕ್ತಪಡಿಸಕ್ಕಾಗುತ್ತೆ ಅನ್ನುವಂಥದ್ದು ಗವರ್ನರ್ ವಾದ. ಆದರೆ ಅದರ ಸರ್ಕಾರ 125 ದಿನಗಳ ಉದ್ಯೋಗದ ಶಾಸನಬದ್ಧ ಖಾತರಿಯದು ಜಿ ಯೋಜನೆ ವೆಚ್ಚ ಕೇಂದ್ರ ರಾಜ್ಯಗಳ ನಡುವೆ ಹಂಚಿಕೆಯನ್ನ ಮಾಡಲಾಗುತ್ತೆ. ಯೋಜನೆಯ ವೆಚ್ಚದ ವಿಚಾರಕ್ಕೆ ಕುರಿತಂತೆ ರಾಜ್ಯಗಳು 40% ಹಣವನ್ನ ಪಾವತಿಸಬೇಕು.